ಸ್ನೇಹಿತರೆ, ಡಬಲ್ ಡೆಕ್ಕರ್ ಬಸ್ ಹತ್ಬೇಕಾದ್ರೆ ನಾವು ಟಿಕೆಟ್ ತೊಗೊಂಡೇ ಹತ್ಬೇಕಂತ ಬಸ್ ಸ್ಟಾಪ್ದಾಗೆ ಟಿಕೆಟ್ ಕೊಡ್ತಾರಂತ. ನನಗೆ ಏನೂ ಗೊತ್ತಿಲ್ಲ, ಬಸ್ ಕಣ್ಣನ ಓಡ್ಕೊಂಡು ಬಂದು ಹತ್ತಿನ. ಸ್ನೇಹಿತರೆ, ನಮ್ಮ ಬೆಂಗಳೂರದಾಗ 10 ರೂಪಾಯಿದು 20 ರೂಪಾಯಿ ಗ್ಲಾಸ್ ಸಿಗ್ತದ್ರಿ. ಇಲ್ಲಿ 30 ರೂಪಾಯಿಗೆ ಜಂಬೋ ಗ್ಲಾಸ್ ಅಂತ್ರಿ. ಇಲ್ಲಿ ನೋಡ್ರಿ, ಪೂರ ದೊಡ್ಡದ ರೀ, ಭಯಂಕರ ದೊಡ್ಡದ. ಇಷ್ಟು ಕುಡಿತೀನೋ ಇಲ್ಲೋ ಅನ್ಸ್ಲತ್ತದ, ಆದ್ರೂ ಜಂಬೋ ಗ್ಲಾಸ್ ಚಲೋ ಕಂಡತ್ರಿ, ಅದಕ್ಕೆ ತೊಗೊಂಡಿನಿ. ನೋಡಂಬ್ರಿ. ಸ್ನೇಹಿತರೆ, ನಮಸ್ಕಾರ ರೀ. ಮುಂಬೈದಾಗ ಈ ತರ ಒಬ್ಬೊಬ್ಬನೇ ಓಡಾಡ್ಲತ್ತೀವಿ, ಸಖತ್ ಖುಷಿ ಆಗತ್ತದ. ಇಲ್ಲಿ ಒಂದ್ ಸ್ವಲ್ಪ ವೆದರ್ ಸಪೋರ್ಟ್ ಮಾಡಿತ್ತಂದ್ರೆ ಇನ್ನ ಒಂದಿನ ಎಕ್ಸ್ಟ್ರಾ ಇರ್ತಿದ್ನ. 3 ದಿನ ಅನ್ಕೊಂಡ 4 ದಿನ ಇದ್ದು ಹೋತಿದ್ದ. ಬಟ್ ವೆದರ್ ಸಪೋರ್ಟ್ ಇಲ್ಲಿ ಸಿಕ್ಕಾಪಟ್ಟೆ ಇದು ಅದ ರೀ, ಶೆಕಿ ಅದ. ನಿನ್ನೆಯಿಂದ ವಿಡಿಯೋದಾಗ ಎಷ್ಟು ಸರಿ ಶೆಕಿ ಅದ ಅನ್ಕೋತ ಓಡಾಡಿನ ಗೊತ್ತಿಲ್ಲನ, ಅಷ್ಟು ಸರಿ ಹೇಳತ್ತೀನಿ. ಯಾಕಂದ್ರೆ ಅಷ್ಟು ಶೆಕಿ ಅದ ಇಲ್ಲಿ. ಅದ್ರಲ್ಲೂ ನಮಗ ಅಲ್ಲಿಂದ ಇಲ್ಲಿಂದ ಬಂದವ್ರಿಗಂತ್ರ ಸಿಕ್ಕಾಪಟ್ಟೆ ಶೆಕಿ ಅನಿಸ್ತದ. ಇಲ್ಲಿ ಲೋಕಲ್ದವ್ರಿಗೆ ಅನ್ಸಂಗ್ ಕಾಣಲ್ಲ, ಆರಾಮ್ಸೆ ಓಡಾಡ್ತಾರ. ಅವ್ರ ಮೈ ಮೇಲೆ ನೋಡ್ರಿ, ನನಗೆ ಅವ್ರಿಗೆ ಬೆವ್ರನು ಬರ್ಲತ್ತದ ಇಲ್ಲ ಅನಿಸ್ತದ. ಅವ್ರಿಗೆ ಬೆವ್ರನು ಬರಲ್ರಿ, ನಮಗ್ ಸಿಕ್ಕಾಪಟ್ಟೆ ಬೆವ್ರ ಬರ್ತದ. ಓಲ್ಡ್ ಸಿಟಿ ಅದ ಇದು, ಮುಂಬೈದು ಓಲ್ಡ್ ಸಿಟಿ. ಇಲ್ಲಿ ಒಂದು ಆಟೋನೇ ಕಾಣಲ್ರಿ. ಓಲ್ಡ್ ಸಿಟಿದಾಗ ಮೇ ಬಿ ಆಟೋ ಇಲ್ಲ ಅನಿಸ್ತದ, ಒಂದು ಕಾಣಲಾಗ್ಯದ ಆಟೋ. ಬರೀ ಕ್ಯಾಬ್ಗಳವ. ಕ್ಯಾಬ್ ಅಂದ್ರೆ ಟ್ಯಾಕ್ಸಿ ಅವ ರೀ. ಟ್ಯಾಕ್ಸಿ ಅಂದ್ರೆ ಲೋಕಲ್, ಕೈ ಮಾಡಿಬಿಟ್ಟು ಹತ್ತಿ ಹೋಗೋದು. ನಮ್ಮ ಬೆಂಗ್ಳೂರ್ದಾಗ ಆತರ ಇಲ್ಲ, ಬರೀ ಕ್ಯಾಬ್ ಅವ. ನಮ್ಮ ಬೆಂಗ್ಳೂರ್ದಾಗ ಕ್ಯಾಬ್ ಅಂದ್ರೆ ಓಲಾ ಉಬರ್ ಬುಕ್ ಮಾಡ್ಕೊಂಡು ಹೋಗೋದು, ಆ ತರ ಅವ. ಸೊ ಇಲ್ಲಿ ಟ್ಯಾಕ್ಸಿ ಅವರ್ ಇಲ್ಲಿ. ಸ್ನೇಹಿತರೆ, ಈ ತರ ಬ್ಲಾಗರ್ಸ್ ಅಥವಾ ಟೂರ್ ಟ್ರಿಪ್ ಹೊಡಿಯೋರು ನಂತರ ಓಡಾಡ್ತಾರ ಇಲ್ಲ ಅನಿಸ್ತದ್ರಿ. ಯಾಕಂದ್ರ ಒಂದ್ ವಾಟರ್ ಬಾಟಲ್ ತಗೊಳಲ್ಲ, ಒಂದ್ ಕಡೆಗೆ ಊಟ ಮಾಡಮಂತ ಹೋಗಲ್ಲ, ಏನೂ ಇಲ್ರಿ. ಸುಮ್ಮನೆ ಯಾವ್ದಾರ ಒಂದ್ ಪ್ಲೇಸ್ ನೋಡ್ಬೇಕು ಅನಿಸ್ತಲ್ರಿ, ಆ ಕಡೆ ನಡ್ಕೋತ ಹೋಗ್ಲಿಕ್ಕೆ ಚಾಲು ಮಾಡ್ಬಿಡ್ತೀನಿ. ಇದು ಆಕ್ಚುಲಿ ಗೇಟ್ ವೇ ಆಫ್ ಇಂಡಿಯಾಲಿಂತ 2 ಕಿಲೋಮೀಟರ್ ಇತ್ತು. 2 ಕಿಲೋಮೀಟರ್ದಾಗ ಅರ್ಧ ಕಿಲೋಮೀಟರ್ನ ಅದು ಇದು ನೋಡ್ಕೋತ ಬಂದ್ರಿ. ಅದಾಗಣ ಸುಮ್ಮನೆ ಕೇಳಿದ್ರೆ ಇಲ್ಲೇ ಅದ ಅನ್ಕೋತ ಅವ್ರ ಅಡ್ರೆಸ್ ಹೇಳೋರೆಲ್ಲ ಇಲ್ಲೇ ಅದ ಹೋಗ ಅನ್ನೋದು ಮಾಡಿದ್ರು. ಆಯ್ತು, ಸೀದಾ ನಡ್ಕೋತೇ ಹೊಂಟಿ ನೋಡ್ರಿ. 1 ಊರಿಗೆ 2 ಕಿಲೋಮೀಟರ್. ಬಸ್ಸಿಗೆ ಆಟೋಕ ಆರಾಮ್ಸೆ 10 ರೂಪಾಯಿ ಕೊಟ್ರೆ ಒಯ್ದು ಡ್ರಾಪ್ ಮಾಡೋರು. 2 ಕಿಲೋಮೀಟರ್ ನಡ್ಕೋತ ಹೋಗ್ತೀನಿ ನೋಡ್ರಿ. ಇಲ್ಲೇ ಅರ್ಧ ಕಿಲೋಮೀಟರ್ ಅಂತ ಕಳ್ಸರು, ಇನ್ನ ಬರ್ಲಾಗ್ಯದ ಫೋರ್ಟ್. ದಾದಾ ಇದರ್ ಫೋರ್ಟ್ ಕಿದಾರೆ ಮಾಲೂಮ್ ನೈ. ಒಬ್ಬೊಬ್ಬರಿಗೆ ಕೇಳ್ತೀನಿ, ಅವ್ರಿಗೂ ಗೊತ್ತಿರಂಗಿಲ್ಲ, ಹೊಸ್ತಾಗಿರ್ತಾರ ಅವರು. ಇದೇನು ಸ್ಟೇಟ್ ಸೆಂಟ್ರಲ್ ಲೈಬ್ರರಿ. ಓ ಇದೆ ರೀ, ಇದೆ ನೋಡ್ರಿ ಫೋರ್ಟ್ ಅಂದ್ರೆ. ಸೊ ಇದೇ ಫೋರ್ಟ್. ಏನದ್ರಿ ಇಲ್ಲಿ ವಿಧಾನಸೌಧದ ಮುಂದೆ ನಿಂತು ಫೋಟೋ ತಕೊಂಡಂಗೆ ತಕೊಲತ್ತಾರ ಇಲ್ಲಿ. ಒಳಗೇನ್ ಹೊಲಕ್ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಾ 2 ಕಿಲೋಮೀಟರ್ ನಡ್ಕೋತ ಬಂದೆ. ಎಲ್ಲರೂ ಇಲ್ಲೇ ಫೋಟೋ ತಕೊಲತ್ತಾರ. ನೋಡಿ, ಇದು ನಮ್ಮ ಬೆಂಗಳೂರದಾಗ ಯಾವ್ದು ಅದು ಟೌನ್ ಹಾಲ್ ಇದ್ದಂಗ ಅದಾರ ಇದು. ಆ ಟೌನ್ ಹಾಲ್ ಇದ್ದಂಗ ಇದ್ದಿದ್ರ ಮುಂದೆ ನಿಂತ್ಕೊಂಡು ಇಲ್ಲಿ ಅವ್ರಿಗೆ ಫೋಟೋ ತಕೊಲತ್ತಾರ ಇವ್ರು. ನೋಡ್ರಿ, ಏನದ್ರ ನೋಡಂತದ ಇಲ್ಲಿ. ನೋಡಂ ಬರ್ರಿ, ನಾನು ಮ್ಯಾಲ ಹೋಗಮ್. ಏನ್ರ ಒಳಗೆ ಹೋಗಪ್ಲೆ ಅದೇನ್ ನೋಡ್ತೀನಿ. ಸ್ನೇಹಿತರೆ, ಅದ್ರ ಮೇಲೆ ಏನ್ ಬರ್ದಾರ ಮಟ್ಟಾರ ಏನೂ ಓದ್ಲಿಲ್ಲ. ಜನ ನಿಂತು ಫೋಟೋ ತಕ್ಕೊಳ್ಳೋದು ನೋಡಿ ಇದೇ ಫೋರ್ಟ್ ಅನ್ಕೊಂಡ್ಬಿಟ್ಟ. ಫೋರ್ಟ್ ಅಲ್ರಿ ಅದು, ಪಾಪ ಅದನ್ನು ಟೌನ್ ಹಾಲಿ ಅದ. ನಮ್ ಬೆಂಗಳೂರದಾಗ ಟೌನ್ ಹಾಲಿ ಹೆಂಗದ, ಇದು ಕೂಡ ಟೌನ್ ಹಾಲಿ ಅದ. ಸೊ ನಾನ್ ಟೌನ್ ಹಾಲ್ಗೆ, ಇದು ನಮ್ ಬೆಂಗಳೂರು ಟೌನ್ ಹಾಲ್ ಇದ್ದಂಗ ಅದ, ಇದಕ್ಕೆ ಫೋರ್ಟ್ ಅಲ್ಲದಾರಲ್ಲ ಅಂತ ಶಾಕ್ ಅದ. ಟೌನ್ ಹಾಲ್ ಅದರದು. ಇಲ್ಲಿಂದು ಇನ್ನ ಒಂದ್ ಅರ್ಧ ಕಿಲೋಮೀಟರ್ ಅದೇನ್ರಿ ಫೋರ್ಟ್. ಆಂದವೇ ಹೋಗ್ಲಿಕ್ಕೆ ಏನಾರ ತಣ್ಣಗ್ ಕುಡಿಲಿಕ್ಕೆ ಏನಾರ ಸಿಗ್ತದೇನೋ ಅಂತ ನೋಡ್ಲತ್ತೀನಿ, ಏನು ಸಿಗಲಾಗ್ಯದ್ರಿ. ನಿನ್ನೆ ದಾದರ್ದಾಗ ಒಂದು ಜ್ಯೂಸ್ ಸಿಕ್ಕಿತ್ ನೋಡ್ರಿ, ಮಸ್ತ್ ಇತ್ತು. ಆ ತರ ಜ್ಯೂಸ್ ಏನಾರ ಸಿಗ್ತು. ಭಯ इधर फोर्ट को किधर जाना? फोर्ट नहीं पता, मैं भी नहीं आया इधर। अच्छा, किधर से हो आप? मैं कोल्हापुर से आया हूँ। कोल्हापुर से? अच्छा. ಬಹಳಷ್ಟು ಮಂದಿ ಬರ್ತಾರ ನೋಡ್ರಿ ಟೂರಿಸ್ಟ್ಗಳು. ಅಲ್ಲಿ ಏನೋ ದುಕಾನ್ ಅದ ರೀ, ತಣ್ಣಗೆ ಏನಾರ ಕುಡಿಲಿಕ್ಕೆ ಸಿಗ್ತದೆ ನೋಡಮೇನ್. ಬರ್ರಪ್ಪ, ಸಿಕ್ಕಾಪಟ್ಟಿ ತಣ್ಣಗೆ ಕುಡಿಬೇಕು ಅನ್ಸ್ಬೇಕು. ಸ್ನೇಹಿತರೆ, ಫೈನಲಿ ಇಲ್ಲಿ ಕಬ್ಬಿನಲ್ ಅದ, ಕಬ್ಬಿನಲ್ ಕೊಡೇನ್ರಿ. भैया कितना दे? ಕಬ್ಬಿನಲ್ಲಿ ಕುಡಿಲತ್ತೇನ್ರಪ್ಪ. ಸ್ನೇಹಿತರೆ, ನಮ್ಮ ಬೆಂಗಳೂರದಾಗ 10 ರೂಪಾಯಿದು 20 ರೂಪಾಯಿ ಗ್ಲಾಸ್ ಸಿಗ್ತದ್ರಿ. ಇಲ್ಲಿ 30 ರೂಪಾಯಿಗೆ ಜಂಬೋ ಗ್ಲಾಸ್ ಅಂತ್ರಿ. ಇಲ್ಲಿ ನೋಡ್ರಿ, ಪೂರ ದೊಡ್ಡದ ರೀ, ಭಯಂಕರ ದೊಡ್ಡದ. ಇಷ್ಟು ಕುಡಿತೀನೋ ಇಲ್ಲೋ ಅನ್ಸ್ಲತ್ತದ, ಆದ್ರೂ ಜಂಬೋ ಗ್ಲಾಸ್ ಚಲೋ ಕಂಡತ್ರಿ, ಅದಕ್ಕೆ ತೊಗೊಂಡಿನಿ. ನೋಡಂಬ್ರಿ. ಭಯಂಕರ ದೊಡ್ಡದ ರೀ, 1 ಲೀಟರ್ ಇದ್ದಂಗೆ ಕಾಣ್ತದ.
ಸ್ನೇಹಿತರೆ ಅರ್ಧ ಲೀಟರ್ ಕಬ್ಬಿನಲ್ಲಿ ಕುಡಿದ್ರಿ ಇವಾಗ 30 ರೂಪಾಯಿಗೆ. ಬೆಂಗಳೂರದಾಗ 200 ml ಗೆ 20 ರೂಪಾಯಿ ಅದ. ಸೊ ಅರ್ಧ ಲೀಟರ್ ಅಂದ್ರೆ 50 ರೂಪಾಯಿ ಇಡ್ತಾರೆ ನಮ್ಮ ಬೆಂಗಳೂರದಾಗ. ಇಲ್ಲಿ 30 ರೂಪಾಯಿ ಅದ, ಚೀಪ್ ಇತ್ತು, ಮಸ್ತ್ ಇತ್ತು. ಕಬ್ಬಿನಲ್ಲಿ ಮಸ್ತ್ ಇರ್ತದ್ರಿ, ಎಲ್ಲ ಕಡೆ ಸೇಮ್ ಇರ್ತದೆ. ಸ್ನೇಹಿತರೆ ಗೇಟ್ ವೇ ಆಫ್ ಇಂಡಿಯಾಲಿಂತ ಒಂದು ಅರ್ಧ ಕಿಲೋಮೀಟರ್ದಾಗ, ಅರ್ಧ ಅಲ್ಲ 1 ಕಿಲೋಮೀಟರ್ದಾಗ ಫ್ಲೋರಾ ಫೌಂಟೇನ್ ಅಂತ ಇತ್ತು ರೀ. ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡೆ. ನಾ ಫೋರ್ಟ್ ಅನ್ಕೋತ 1.5 ಕಿಲೋಮೀಟರ್ ಬೇರೆ ಕಡೆ ಬಂದೀನಿ. ಈಗ ಇಲ್ಲಿಂದ ಮತ್ತೆ ಅರ್ಧ ಕಿಲೋಮೀಟರ್ ಅದರದು. ಅಲ್ಲಿ ಬಸ್ನಾಗ ಬರ್ಬೇಕಾದ್ರೆ ಕಂಡುತ್ತರದು, ಭಾರಿ ಕಂಡುತ್ತ ಫ್ಲೋರಾ ಫೌಂಟೇನ್ ಅಂತದು. ಸೊ ಅದನ್ನು ನೋಡಮಂತ ಅಲ್ಲಿಗೆ ಹೋಗಿ ಸೀದಾ ಬಾಂದ್ರ ಹೋಗ್ಬಿಡ್ತೇನೆ ರೀ. ಇಲ್ಲೇನು ನೋಡೋಕೆ ಹೋಗಲ್ಲ, ಓಡಾಡ್ಲಿಕ್ಕೆ ಹೋಗಲ್ಲ. ಅದೊಂದು ಪ್ಲೇಸ್ ನೋಡ್ತೀನಿ ಅಷ್ಟೇ. ಅದನ್ನು ನೋಡ್ಕೊಂಡು ಸೀದಾ ಬಾಂದ್ರ ಹೋಗ್ಲಿಕ್ಕೆ ಇಲ್ಲಿಂದ 1-1.5 ಗಂಟೆ ಆಗ್ಬೋದ್ರಿ. ಈಗ ಟ್ರಾಫಿಕ್ ಇರ್ತದೇನು ಮೇ ಬಿ. ಸೊ AC ಬಸ್ನಾಗ ಕೂತು ಆರಾಮ್ಸೆ 1.5 ಗಂಟೆ ಹೋಗ್ಬಿಡ್ತೀನಿ. 1 ಗಂಟೆಕಿನ್ನ ಹೆಚ್ಚಿಗೆ ಆಗ್ಬೇಕ್ರಿ, ಅದು ಟೈಮ್ ಜಾಸ್ತಿ ಆಗ್ಲಂತೀನಿ ಉಲ್ಟಾ. ಯಾಕಂದ್ರೆ ಆರಾಮ್ ಬಸ್ನಾಗ ಕುಂದ್ರಬೋದಲ್ರಿ AC ಬಸ್ನಾಗ. ಬಸ್ ಇಳಿದ್ರೆ ಸಾಕು ಶೆಕಿ ನೋನ. ಮುಂಜಾನೆ ಬಂದಿನಲ್ರಿ, ಟ್ರಾಫಿಕ್ ನೋಡ್ರಿ ಎಷ್ಟು ಕಡಿಮೆ ಅದ. ಮಸ್ತ್ ಅದ, ಖಾಲಿ ರೋಡ್ ಅದ. ಈ ಓಲ್ಡ್ ಸಿಟಿ ನೋಡ್ರಿ ಎಷ್ಟು ಮಸ್ತ್ ಅದ. ಯಾವುದೋ ಬೇರೆ ದೇಶಕ್ಕೆ ಬಂದಂಗೆ ಫೀಲ್ ಆಗ್ತದ್ರಿ ಇಲ್ಲಿ. ಯಾಕಂದ್ರೆ ಓಲ್ಡ್ ಬಿಲ್ಡಿಂಗ್ಸ್ ಅವ ಎಲ್ಲ ಅಷ್ಟು. ಇಲ್ಲೋಡ್ರಿ ಡಬಲ್ ಡೆಕ್ಕರ್ ಬಸ್ಸು. ನಮ್ಮ ಬೆಂಗಳೂರದಾಗೂ ಬರ್ಬೇಕ್ರಿ ಡಬಲ್ ಡೆಕ್ಕರ್. ಫುಲ್ AC ಬಸ್ ಅದ ರೀ, ಡಬಲ್ ಡೆಕ್ಕರ್ ಮಸ್ತ್ ಅದ ನೋಡ್ರಿ. ಇರ್ದಾಗೂ ಹೋಗೋದಾರ ನಂದು, ಇರ್ದಾಗ ಇಷ್ಟು ಹೋಗ್ಬೇಕು ಭಯ್ಯ. वो डबल डेकर में कैसा जाना, मतलब अच्छा हाँ शायद वो किधर जाएगा बोल के पूछे थे, देखना उधर ही पूछ. हाँ ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ ಆ ಡಬಲ್ ಡೆಕ್ಕರ್ ಬಸ್ನಾಗ ಇಷ್ಟು ಕುಂದಿರ್ಬೇಕಂತ ಆಸೆ ಅದ ನಂಗೆ. ಅದು ಎಲ್ಲಿಗೆ ಹೋಗ್ತದೆ ನೋಡಮ್ ಬರ್ರಿ. ಅದು ಬಾಂದ್ರ ಹೋಗಲ್ಲ ಐ ಥಿಂಕ್, ಇಲ್ಲೇ ಎಲ್ಲರೂ ಹೋಗ್ಬೋದು ಅದು. ಸೊ ಕೇಸಿ ಅದಕ್ಕೆ ಎಷ್ಟು ಹೋಗಂಬರ್ರಿ. ನೋಡ್ರಿ ಹೆಂಗವ ಬಿಲ್ಡಿಂಗ್ಗಳು ಇಲ್ಲಿ. ಚಸ್ಮಾ ಹಾಕೊಳಂತಾರಿಪ್ಪ. ಹಾ ಮುಂಬೈ ಓಲ್ಡ್ ಸಿಟಿ ಭಾರಿ ಅದ ನೋಡ್ರಿ. ನ್ಯೂ ಸಿಟಿಗಿಂತ ಓಲ್ಡ್ ಸಿಟಿ ಭಾರಿ ಅದ. ಮಿಸ್ ಮಾಡದೆ ಬಂದವ್ರು ವಿಸಿಟ್ ಮಾಡ್ರಿ ಓಲ್ಡ್ ಸಿಟಿಗೆ. ನೀಟ್ ಅವ, ರೋಡ್ ಎಲ್ಲ ಕ್ಲೀನ್ ಅವ ರೀ. ಇಲ್ಲಿಂದ ಡಬಲ್ ಡೆಕ್ಕರ್ ಬಸ್ಸೇ ಬಾಂದ್ರ ಹೋಗ್ತದೇನಂತ ಕೇಳ್ದೆ. ಇಲ್ಲಿಂದ ಬಾಂದ್ರ ಹೋಗಲ್ಲ ಅಂತ ಆ ಬಸ್ಸುಗಳು. ಸೊ ನೋಡಂಬರ್ರಿ. ಡಬಲ್ ಡೆಕ್ಕರ್ ಇಲ್ಲಿ ಎಲ್ಲಿ ಓಡಾಡ್ತದ ಅಲ್ಲಿ ತನಕ ಓಡಾಡಿ ಒಂದು ರೌಂಡ್ ಹೋದ್ರೆ ಸಾಕು ನನಗೆ ಅರ್ದಾಗ. ಅದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋದ ಬರ್ರಿ. ಈಗ ಒಂದು ಬಂದಿತ್ತು ನೋಡ್ರಿ, ಹತ್ತು ಬಿಟ್ಟಿದಂದ್ರೆ ಯಾಕಡ್ರೆ ಹೋಗಿ ಇಳಿಬೋದಿತ್ತು, ನಡೀತಿತ್ತು. ಬಟ್ ಸ್ವಲ್ಪ ವಿಚಾರಿಸ್ಬಿಟ್ಟು ಹೋಗಮ್ಮಂತ ಹತ್ಲಿಲ್ಲ ನಾ. भैया इधर डबल डेकर बस किधर मिलेगा? डबल डेकर आइडिया नहीं है बस. ओके थैंक यू. ಐಡಿಯಾ ಇಲ್ಲ ಅಂತ ಅವರಿಗೆ, ಹೊಸ್ತಾಗಿರ್ಬೋದು ಅವರು. ನಂಬರ್ ಸ್ನೇಹಿತರೆ ಇಲ್ಲಿ ಬಂದು ನೋಡ್ರಿ, ಫ್ಲೋರಾ ಫೌಂಟೇನ್ ಹತ್ರ ಬಂದೀನಿ. ಇಲ್ಲಿಂದು ಡಬಲ್ ಡೆಕ್ಕರ್ ಸಿಗ್ತದೆ ನಾನು ಟ್ರೈ ಮಾಡತ್ತೀನಿ. ಸಿಗಲಾಗ್ಯದ. ಈಗ ನಾವು ಯಾರು ಏನು ಹೊಸ್ಕೊಳ ಮಗ ಯಾವ ಥರ ಹಾರು ನೋಡಿತಾನೆ ನೋಡ್ರಿ. ಹೊಡಿಬಾರ್ದಂಗೆ ಹಾರ್ನ, ಡಿಸ್ಟರ್ಬ್ ಆಗ್ಬಿಡ್ದು ಮತ್ತೊಬ್ರಿಗೆ ನಾವು ಹೋಗೋದು. ಇದೇ ನೋಡ್ರಿ ಫ್ಲೋರಾ ಫೌಂಟೇನ್. ತೋರಿಸ್ತೀನಿ ತಡೀರಿ, ಬೇಕಾಮ್ರಿ ಆನ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ ಬಸ್ಸಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಹೋಗ್ಬೇಕಾದ್ರೆ ಯಾವುದೋ ಒಂದು ಸರ್ಕಲ್ ನೋಡಿದ್ರಿ, ಅದೇ ಸರ್ಕಲ್ ಅನ್ಕೊಂಡು ಈ ಫ್ಲೋರಾ ಫೌಂಟೇನಿಗೆ ಬಂದು ನೋಡ್ರಿ. ಅದು ಯಾವ ಸರ್ಕಲ್ ಏನು ಅಂತ ಗೊತ್ತಾಗ್ಲಿಲ್ಲ ನನಗೆ. ನೋಡಮ್ರಿ ನೆಕ್ಸ್ಟ್ ಎಲ್ಲಾದ್ರೂ ಸಿಗ್ತದೆ ಅನ್ನೋ ತೋರಿಸ್ತೀನಿ ಆ ಸರ್ಕಲ್. ಡಬಲ್ ಡೆಕ್ಕರ್ ಬಸ್ ಉಂಟು ತಡೀರಿ, ಅದಕ್ಕೆ ಹತ್ತೀನಿ ಫಸ್ಟ್, ಮಿಸ್ ಆಗಂಗದ ಮತ್ತೆ. A few moments later. ಸ್ನೇಹಿತರೆ ಡಬಲ್ ಡೆಕ್ಕರ್ ಬಸ್ ನೋಡ್ರಿ, ಮ್ಯಾಲೆ ಬಂದು ಕೂತೀನಿ. ಫಸ್ಟ್ ಸೀಟೇ ಸಿಕ್ಕದ್ ನನಗೆ. ಈ ಡಬಲ್ ಡೆಕ್ಕರ್ದಾಗ ಫಸ್ಟ್ ಬಸ್ ಹತ್ತೀನಿ ನಾ. ಆಮೇಲೆ ಟಿಕೆಟ್ ಕೇಳತ್ತೀನಿ. ಟಿಕೆಟ್ ಇಲ್ಲಿ ಕೊಡಲ್ಲ ಅಂತ ಇದ್ರದ್ದು, ಇದೇ ಟೈಮಿಗೆ ಕೊಡ್ತಾರಂತ. ಅಲ್ಲಿ ಚರ್ಚ್ ಗೇಟ್ ಬಲ್ಲಿ ಸಿಗ್ತದ ಟಿಕೆಟ್. ಮತ್ತೆ ಹಂಗೆ ಕುಂದ್ರಬೋದಾ ಏನೋ ವಿಚಿತ್ರ ಅನ್ನಿಸ್ತು ನಂಗೆ ಇದು. ಡೈರೆಕ್ಟ್ ಹತ್ತೀನಿ, ಡೈರೆಕ್ಟ್ ಹಂಗೆ ಕೂತೀನಿ. ಆ್ಯಕ್ಚುಲಿ ಟಿಕೆಟ್ ತೊಗೊಂಡು ಕುಂದಿರ್ಬೇಕೇನಿದು ಗೊತ್ತಿಲ್ಲ. ಮ್ಯಾಲಿಂದ ಹೊರಗಿನ ತೋರಿಸ್ತೀನಿ ತಡೀರಿ. ಏನು ನೋಡ್ರಿ ಡಬಲ್ ಡೆಕ್ಕರ್ ಬಸ್. ಸ್ವಲ್ಪ ಮ್ಯಾಲಿಂದ ನೋಡ್ದಂಗೆ ಅಷ್ಟೇ, ಮತ್ತೇನಿಲ್ಲ. ಹೊರಗಿಂತ ನೋಡ್ಲಿಕ್ಕೆ ಬಸ್ ಭಾರಿ ಕಾಣ್ತದೆ. ಯಾರು ಹೊಂಟೆ ನೋಡ್ರಿ, ಕೆಳಗಿನ ಕಾಲೇ ಕಾಣುತ್ತೆ. ಸ್ನೇಹಿತರೆ ಡಬಲ್ ಡೆಕ್ಕರ್ ಬಸ್ ಹತ್ಬೇಕಾದ್ರೆ ನಾವು ಟಿಕೆಟ್ ತೊಗೊಂಡೇ ಹತ್ಬೇಕಂತ. ಬಸ್ ಸ್ಟಾಪ್ದಾಗೆ ಟಿಕೆಟ್ ಕೊಡ್ತಾರಂತ. ನನಗೇನೂ ಗೊತ್ತಿಲ್ಲ. ಬಸ್ ಕಣ್ಣನ ಓಡ್ಕೊಂಡು ಬಂದು ಹತ್ತಿನ. ಈಗ ಯಾರೇ ಹಿಡಿದ್ರು ಮಾಡ್ತಾರಂದ್ರೆ ಹೈರಾಣ. ಸುಮ್ಮನೆ ನೆಕ್ಸ್ಟ್ ಸ್ಟಾಪಿಗೆ ಸೈಲೆಂಟಾಗಿ ಹೇಳ್ಕೊಂಡು ಬಿಡ್ಬೇಕ್ರಿ. ಗೊತ್ತಿಲ್ಲ ನನಗೆ. ಗೊತ್ತಿತ್ತಂದ್ರೆ ಟಿಕೆಟ್ ತೊಗೋತಿದ್ರಿ. ಗೊತ್ತಿರ್ಲಾರ್ದ ಏರಿಯಾದಾಗ ಊರಾಗ ಈ ಥರ ಪ್ರಾಬ್ಲಮ್ಗಳಾತ ನೋಡ್ರಿ. A few moments later. ಸ್ನೇಹಿತರೆ ಒಂದು ಮ್ಯಾಂಗೋ ಮಿಲ್ಕ್ ಕುಡಿದತೀನಿ. ಅಲ್ಲಿ ಡಬಲ್ ಡೆಕ್ಕರ್ದಾಗ ಬಂದಲ್ರಿ ವಿತೌಟ್ ಟಿಕೆಟ್. ಆಮೇಲೆ ಇಲ್ಲಿ ಬಂದು ತೊಗೊಂಡ್ರಿ. ಬಸ್ ಸ್ಟಾಪ್ದಾಗ ಕಂಡಕ್ಟರ್ ಇದ್ದೀರು, ಅವರು ಕೊಟ್ಟರು ಟಿಕೆಟ್. ಶಕ್ಕರ್ ಕಮ್ಡಲು ಇಲ್ಲ ಮ್ಯಾಂಗೋ ಮಿಲ್ಕ್ ಕೊಡಮ್ರಿ, ಬಿಸಿಲು ಭಾಳದ.
ಬರೀ ಜ್ಯೂಸ್ ಕುಡಿದೇ ಅಲ್ಲತ್ತದ್ರಿ, ಊಟ ಮಾಡಲಾಗಿನ್. ಟೈಮ್ ಎಷ್ಟೈತ್ರಿ ಈಗ ಇಲ್ಲಿಂದ ಬಾಂದ್ರಾ ಹೋಗ್ಬೇಕಂದ್ರೆ ಮೆಟ್ರೋ ಅದಂತ್ರಿ, ಮೆಟ್ರೋಗೆ ಹೋಗ್ಬಿಡ್ತೀನಿ ಅಂತ ಇದೆ. ನಾ ಆ್ಯಕ್ಚುಲಿ ಎ ಸಿ ಬಸ್ ಸಿಗ್ತದೇನೋ, ಲಾಂಗ್ ಡ್ರೈವ್ ಆಗ್ತದೆ, 1 hour ಕುಂತ್ಕೊಂಡು ಮಲ್ಕೊಂಡು ಬಿಡ್ಬೋದು ಆ ಥರ ವಿಚಾರ ಮಾಡಿದ್ದೆ. ಬಟ್ ಬಸ್ ಇಲ್ಲಂತ್ರಿ ಇಲ್ಲಿಂದ ಅಲ್ಲಿಗೆ, ಮೆಟ್ರೋಗೆ ಹೋಗ್ಬೇಕು. ನೋಡ್ರಿ ಇದಿಷ್ಟು ಮ್ಯಾಂಗೋ ಹಾಕೊಡ್ಲಿಕ್ಕೆ 100 ರೂಪಾಯಿ ಅಂತಿದೆ ದೊಡ್ಡ ಗ್ಲಾಸ್. ಓಕೆ, ಸ್ನೇಹಿತರೆ ಸೀದಾ ಈಗ ಬಾಂದ್ರಾ ಹೋಗ್ತೇನೆ ರೀ, ಮೆಟ್ರೋ ಹಿಡ್ಕೊಂಡು. ಬಾಂದ್ರಾಗ ಹೋಗಿ ಅಲ್ಲಿ ಮನ್ನತ್ ಹೋಗ್ಬೇಕ್ರಿ. ಮನ್ನತ್ ಹೋಗಿ ಮತ್ತು ಸಲ್ಮಾನ್ ಖಾನ್ ಮನೆಗೆ ಹೋಗ್ಬೇಕು. ಮನ್ನತ್ ಅಂದರೆ ಇವ್ರು ಶಾರುಖ್ ಖಾನ್ ಮನೆ. ಸೊ ಅಲ್ಲಿಂದ ಮತ್ತು ಅಂಬಾನಿ ಮನೆಗೆ ಹೋಗ್ಬೇಕ್ರಿ. ಅವ್ರ 3 ಮಂದಿದ ಮನೆ ಮಾಡ್ತೀನಿ. ಅದಾಗ ಅಮಿತಾಬ್ ಬಚ್ಚನ್ ಮನೆ ಸಿಕ್ಕರೆ ಅದೊಂದು ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ರಿ. ಜಾಸ್ತಿ ಹೈರಾಣ ಆಗಕ್ಕೆ ಹೋಗಲ್ರಪ್ಪ, ಸಿಕ್ಕಾಪಟ್ಟೆ ಹೈರಾಣ ಅಲ್ಲತ್ತೀನಿ ರೀ. ನೋಡಿರಿ ಡಬಲ್ ಡೆಕ್ಕರ್ ಬಸ್ ಹೋತ್ ನೋಡಿ, ಮಸ್ತ್ ಐತ್ರಿ ಡಬಲ್ ಡೆಕ್ಕರ್. ಅದ್ರದ್ದು ಟಿಕೆಟ್ ಅಡ್ವಾನ್ಸ್ ತೊಗೋಬೇಕತ್ತ ಅದೇ ಗೊತ್ತಿಲ್ಲ ನನಗೆ. ಸೀದಾ ಹತ್ತು ಬಿಟ್ಟಿದ. ಯಾರೇ ಟಿ ಬಂದೀವನಂದ್ರೆ ಸೀದಾ PT ಮಾಡಿಸ್ಬಿಡ್ತೀನಿ ನನಗೆ. 500-1000 ರೂಪಾಯಿ ಫೈನ್ ಹಾಕ್ಯವನಂದ್ರೆ ಏನು ಮಾಡ್ತೀರಿ ನಿಮ್ಮ? ಆರಾಮ್ ಇವತ್ತು ಸ್ಟೇ ಆಗ ರೊಕ್ಕ ಅಲ್ಲಿ ಹೋತಿತ್ತು ಪೂರ. ಅಲ್ಲ ನಾನು ಅದೃಷ್ಟಕ್ಕೆ ಯಾರು ಬರಲಿಲ್ಲ, ಅಂಜಿಕೆನೇ ಬತ್ತು ನನಗೆ. ಟಿಕೆಟ್ ತೊಲಾರ್ದೆ ಹತ್ತು ಬಡ್ದೆ ಬಸ್ಸಿಗೆ ನಾನು. ಪರವಾಗಿಲ್ಲ ರೀ, ಅಲ್ಲಿ ಹೇಳೋಣ 12 ರೂಪಾಯಿ ಇತ್ತು ಟಿಕೆಟ ತೊಗೊಂಡು. ಆ ಕಂಡಕ್ಟರ್ ಅಂದನು ನಿಮ್ಮ ಲೆಕ್ಕ ಚಲೋ ಅದ, ಇಲ್ಲಾಂದ್ರೆ TT ಬಂದೀವನಂದ್ರೆ ಫೈನ್ ಹರಿತೀವಿ ಅಂತೇಳಿ ಅಂದನು. ಚಲೋ ಆಯ್ತು ರೀ. ಮಿತ್ತಲ್ ಟವರ್ ಬಲ್ಲಿದ್ದೆ ನೋಡ್ರಿ, ಈಗ ಮಿತ್ತಲ್ ಟವರ್ ಹತ್ತಿದ್ದು. ಇಲ್ಲೇ ಮೆಟ್ರೋ ಸ್ಟೇಷನ್ ಅದ ರೀ, ಹತ್ಕೊಂಡು ಹೋಗ್ತಾ ಇರಮ್.